ಕನ್ಯಾ ರಾಶಿಯ ಬಂಧುಗಳೇ, ನಿಮ್ಮ ದೀರ್ಘಕಾಲದ ಕನಸುಗಳನ್ನು ನನಸು ಮಾಡುವ ಇಬ್ಬರು ಶಕ್ತಿಶಾಲಿ ದೇವತೆಗಳು ಮುಂದಿನ 4 ದಿನಗಳ ಕಾಲಮಿತಿಯಲ್ಲಿ ನಿಮ್ಮ ಮನೆಯ ಹೊಸ್ತಿಲನ್ನು ತುಳಿಯಲಿದ್ದಾರೆ. ಆ ಅಗೋಚರ ಶಕ್ತಿಗಳು ಯಾರು? ಅವರು ನಿಮ್ಮ ಬಳಿಗೆ ಬರುತ್ತಿರುವುದಕ್ಕೆ ಇರುವ ಬಲವಾದ ಕಾರಣಗಳೇನು? ಅವರ ಆಗಮನದ ಶುಭ ಘಳಿಗೆ ಯಾವುದು? ಈ ರಹಸ್ಯಗಳನ್ನು ನೀವು ಅರಿತರೆ ಖಂಡಿತವಾಗಿಯೂ ನಿಬ್ಬೆರಗಾಗುತ್ತೀರಿ. ಕನ್ಯಾ ರಾಶಿಯವರೇ, ಈ ವಿಚಾರವನ್ನು ಸದಾ ಸ್ಮರಣೆಯಲ್ಲಿಡಿ. ನಿಮ್ಮ ಜೀವನಕ್ಕೆ ಬರಲಿರುವ ಆ ಇಬ್ಬರು ದೇವತೆಗಳು ಸಾಮಾನ್ಯ ಮನುಷ್ಯರಲ್ಲ. ಅವರ ದಿವ್ಯ ಆಶೀರ್ವಾದ ನಿಮ್ಮ ಮೇಲಿದ್ದರೆ ಒಬ್ಬ ದರಿದ್ರ ವ್ಯಕ್ತಿಯೂ ಸಹ ಅಲ್ಪ ಅವಧಿಯಲ್ಲಿ ಮಹಾಕೋಟ್ಯಾಧಿಪತಿಯಾಗಿ ಬದಲಾಗಬಲ್ಲನು. ಒಂದು ವೇಳೆ ಆ ಶಕ್ತಿಗಳು ನಿಮ್ಮ ನಡವಳಿಕೆಯಿಂದ ಅಸಮಾಧಾನಗೊಂಡರೆ ಎಂತಹ ಧೀರ ವ್ಯಕ್ತಿಯೂ ಸಹ ಸಂಕಷ್ಟ ಮತ್ತು ಅಪಾಯಗಳ ಸುಳಿಗೆ ಸಿಲುಕುವುದು ಅನಿವಾರ್ಯವಾಗುತ್ತದೆ. ಈ ದೈವೀ ಶಕ್ತಿಗಳು ನಿಮ್ಮ ನಿವಾಸಕ್ಕೆ ಆಗಮಿಸಿ ನಿಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡಲು ಅಥವಾ ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸಲು ಬಯಸುತ್ತಿವೆಯೇ ಎಂಬ ಸತ್ಯವನ್ನು ನಾವೀಗ ತಿಳಿಯೋಣ. ಇದರ ಜೊತೆಗೆ ಕನ್ಯಾ ರಾಶಿಯವರು ವಿಶೇಷವಾಗಿ ಒಂದು ವಿಶಿಷ್ಟ ಗುಣವಿರುವ ಮಹಿಳೆಯ ಬಗ್ಗೆ ಅತ್ಯಂತ ಜಾಗರೂಕತೆಯಿಂದ ಇರಬೇಕು. ಆ ಮಹಿಳೆ ಯಾರೆಂದು ನೀವು ಸಮಯಕ್ಕೆ ಸರಿಯಾಗಿ ಗುರುತಿಸದಿದ್ದರೆ ಜೀವನದಲ್ಲಿ ಅತಿದೊಡ್ಡ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಅದೇ ರೀತಿ ಕನ್ಯಾ ರಾಶಿಯವರು ಯಾವ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಬೇಕು, ಯಾವ ಸ್ತ್ರೀಯರ ಸಹವಾಸ ನಿಮಗೆ ಹಾನಿಕಾರಕ ಮತ್ತು ಯಾರಿಂದ ನಿಮಗೆ ಅಪಾಯ ಎದುರಾಗಬಹುದು ಎಂಬ ಪ್ರತಿಯೊಂದು ವಿವರವನ್ನು ನಾವು ಇಲ್ಲಿ ಚರ್ಚಿಸೋಣ. ಈ ಮಾಹಿತಿಯು ನಿಮಗೆ ಉಪಯುಕ್ತವೆನಿಸಿದರೆ ಕೂಡಲೇ ಇದನ್ನು ಮೆಚ್ಚಿ ಹಂಚಿಕೊಳ್ಳಿ. ನಮ್ಮ ಈ ಸತ್ಕಾರ್ಯಕ್ಕೆ ಚಂದಾದಾರರಾಗುವ ಮೂಲಕ ಬೆಂಬಲವಾಗಿ ನಿಲ್ಲಿ. ಕನ್ಯಾ ರಾಶಿಯ ವ್ಯಕ್ತಿಗಳು ಅಪಾರವಾದ ಕಲ್ಪನಾಶಕ್ತಿಯನ್ನು ಹೊಂದಿದವರು. ತಮ್ಮಲ್ಲಿರುವ ಸೃಜನಶೀಲತೆಯ ಮೂಲಕ ಅವರು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೂ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ. ಈ ರಾಶಿಯವರು ಸಾಮಾನ್ಯವಾಗಿ ಔಷಧ ವಿಜ್ಞಾನ, ಆಹಾರೋದ್ಯಮ ಅಥವಾ ಸಮಾಜ ಸೇವೆಯಂತಹ ಕ್ಷೇತ್ರಗಳಲ್ಲಿ ಉನ್ನತ ಸಾಧನೆಯನ್ನು ಮಾಡುತ್ತಾರೆ. ಬುಧ ಗ್ರಹದ ಪ್ರಭಾವದ ಕಾರಣದಿಂದಾಗಿ ನಿಮ್ಮ ಮುಖದಲ್ಲಿ ಒಂದು ವಿಶೇಷವಾದ ಕಾಂತಿ ಮತ್ತು ಆಕರ್ಷಣೆ ಇರುತ್ತದೆ. ಬೇರೆಯವರ ನೋವನ್ನು ಕಂಡು ಅದಕ್ಕೆ ಮಿಡಿಯುವ ಮತ್ತು ಅದನ್ನು ತಮ್ಮದೇ ನೋವು ಎಂದು ಭಾವಿಸುವ ಸುಗುಣ ನಿಮ್ಮಲ್ಲಿದೆ. ಆದರೆ ನಿಮ್ಮಲ್ಲಿರುವ ಒಂದು ಚಿಕ್ಕ ದೌರ್ಬಲ್ಯವೆಂದರೆ ನೀವು ಸಣ್ಣಪುಟ್ಟ ವಿಚಾರಗಳಿಗೂ ಅತಿಯಾಗಿ ಪ್ರತಿಕ್ರಿಯಿಸುತ್ತೀರಿ ಮತ್ತು ಹಿಂದಿನ ಕಾಲದ ಕಹಿ ನೆನಪುಗಳನ್ನು ನೆನೆದು ಕೊರಗುತ್ತೀರಿ. ಇಂತಹ ಭಾವನಾತ್ಮಕ ಉದ್ವೇಗಗಳು ಒಂದು ಗುರಿಯ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸದಂತೆ ತಡೆಯುತ್ತವೆ. ನಿಮ್ಮ ಮನಸ್ಥಿತಿಯು ಕ್ಷಣಕ್ಷಣಕ್ಕೂ ಬದಲಾಗುತ್ತಾ ಇರುವುದರಿಂದ ನೀವು ಮಾನಸಿಕ ಒತ್ತಡಕ್ಕೆ ಸಿಲುಕುತ್ತೀರಿ. ಆದರೂ ನಿಮ್ಮಲ್ಲಿರುವ ತಾಯಿಯಂತಹ ಪ್ರೀತಿ ಮತ್ತು ಪರರ ಬಗ್ಗೆ ಇರುವ ಕಾಳಜಿಯು ಎಲ್ಲರಿಗೂ ನಿಮ್ಮನ್ನು ಇಷ್ಟವಾಗುವಂತೆ ಮಾಡುತ್ತದೆ. ಈ ವರ್ಷ ಕನ್ಯಾ ರಾಶಿಯವರಿಗೆ ಒಂದು ಅತ್ಯದ್ಭುತವಾದ ಯೋಗದ ಅವಧಿ ಸೃಷ್ಟಿಯಾಗಿದ್ದು, ಈ ಹಿಂದೆ ನೀವು ಎದುರಿಸಿದ ಎಲ್ಲಾ ಸಂಕಟಗಳು ದೂರವಾಗಿ ಜೀವನವು ಹೊಸ ಭರವಸೆಗಳೊಂದಿಗೆ ಮುನ್ನಡೆಯಲಿದೆ. ಪ್ರೀತಿ ಮತ್ತು ವೈಯಕ್ತಿಕ ಸಂಬಂಧಗಳ ವಿಷಯದಲ್ಲಿ ಕನ್ಯಾ ರಾಶಿಯವರು ಅತ್ಯಂತ ಪ್ರಾಮಾಣಿಕರು ಮತ್ತು ನಿಷ್ಠಾವಂತರು. ಇವರು ತಮ್ಮ ಸಂಗಾತಿಯ ಏಳಿಗೆಗಾಗಿ ಬೆಂಬಲವಾಗಿ ನಿಲ್ಲಲು ಸದಾ ಆತುರರಾಗಿರುತ್ತಾರೆ. ತಮ್ಮ ಪ್ರೀತಿಪಾತ್ರರಿಗೆ ಸಕಲ ಸುಖ ಮತ್ತು ಭದ್ರತೆಯನ್ನು ನೀಡುವಲ್ಲಿ ಇವರು ಎಂದು ಹಿಂದೆ ಬೀಳುವುದಿಲ್ಲ. ಇಡೀ ಪ್ರಪಂಚವೇ ಒಂದು ಕಡೆಯಾದರೂ ತಮ್ಮ ಕುಟುಂಬದ ನೆಮ್ಮದಿಯೇ ಶ್ರೇಷ್ಠ ಎಂದು ಇವರು ಭಾವಿಸುತ್ತಾರೆ. ಇವರು ಭೂತಕಾಲದ ನೆನಪುಗಳನ್ನು ಹೆಚ್ಚು ಪ್ರೀತಿಸುವ ಕಾರಣ ಕೆಲವೊಮ್ಮೆ ವರ್ತಮಾನದ ಸುಖವನ್ನು ನಿರ್ಲಕ್ಷಿಸುವ ಸಾಧ್ಯತೆಯಿರುತ್ತದೆ. ನಿಮ್ಮಲ್ಲಿರುವ ತಾಳ್ಮೆ ಮತ್ತು ಇತರರ ತಪ್ಪುಗಳನ್ನು ಕ್ಷಮಿಸುವ ದೊಡ್ಡ ಗುಣವು ನಿಮ್ಮನ್ನು ಬದುಕಿನ ಉನ್ನತ ಶಿಖರಗಳಿಗೆ ಕೊಂಡೊಯ್ಯುತ್ತದೆ. ಬುಧ ಗ್ರಹವು ನಿಮಗೆ ನೀಡಿರುವ ಪ್ರಶಾಂತ ಮನಸ್ಸಿನಿಂದ ಎಂತಹ ಜಟಿಲ ಸಮಸ್ಯೆಯನ್ನಾದರೂ ನೀವು ಶಾಂತಿಯುತವಾಗಿ ಬಗೆಹರಿಸಬಲ್ಲಿರಿ. ನಿಮ್ಮ ಆಂತರಿಕ ಶಕ್ತಿಯನ್ನು ಸರಿಯಾದ ಮಾರ್ಗದಲ್ಲಿ ಬಳಸಿ ಆತ್ಮವಿಶ್ವಾಸವನ್ನು ವೃದ್ಧಿಸಿಕೊಂಡರೆ ಜೀವನದಲ್ಲಿ ಅಚಲವಾದ ಯಶಸ್ಸನ್ನು ಕಾಣುತ್ತೀರಿ. ಇನ್ನು ಮುಖ್ಯ ವಿಷಯಕ್ಕೆ ಬರುವುದಾದರೆ, ಮುಂಬರುವ 48 ದಿನಗಳ ಕಾಲ ಆ ಇಬ್ಬರು ದೇವತೆಗಳು ನಿಮ್ಮ ಮನೆಗೆ ದಿನನಿತ್ಯವೂ ಭೇಟಿ ನೀಡಲಿದ್ದಾರೆ. ಆ ಇಬ್ಬರು ಶಕ್ತಿಗಳು ಯಾರು? ಅವರು ಪ್ರತಿದಿನ ನಿಮ್ಮ ಮನೆಗೆ ಬರಲು ಕಾರಣವೇನು? ಅವರ ಆಗಮನದ ಸಮಯ ಯಾವುದು? ಈ ವಿಷಯಗಳು ನಿಮ್ಮನ್ನು ಆಶ್ಚರ್ಯದ ಕಡಲಲ್ಲಿ ಮುಳುಗಿಸುತ್ತವೆ. ಈ ರಾಶಿಯವರೇ ನೆನಪಿಡಿ, ಆ ಇಬ್ಬರು ಶಕ್ತಿಗಳು ಸಾಮಾನ್ಯ ಮನುಷ್ಯರಲ್ಲ. ಅವರ ದಯೆಯಿದ್ದರೆ ಒಬ್ಬ ಸಾಮಾನ್ಯನೂ ಸಹ ಕೋಟ್ಯಾಧಿಪತಿಯಾಗಬಹುದು. ಒಂದು ವೇಳೆ ನೀವು ಅವರಿಗೆ ಅಪಚಾರ ಮಾಡಿದರೆ ಎಂತಹ ಪ್ರಭಾವಿಗಳಾದರೂ ಸಂಕಷ್ಟದ ಸುಳಿಗೆ ಸಿಲುಕುತ್ತಾರೆ. ಈ ದೇವತೆಗಳು ನಿಮ್ಮ ನಿವಾಸಕ್ಕೆ ಬಂದು ನಿಮ್ಮನ್ನು ಭಾಗ್ಯವಂತರನ್ನಾಗಿ ಮಾಡಬೇಕೆಂದು ನೀವು ಬಯಸುವುದಾದರೆ ಈ ವಿವರಗಳನ್ನು ಪೂರ್ಣವಾಗಿ ಅರಿಯಿರಿ. ಈ ಇಬ್ಬರು ಶಕ್ತಿಗಳು ನಿಮ್ಮ ಬದುಕಿನಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ. ಸತ್ಯವೇನೆಂದರೆ ಅವರ ಕೃಪೆಯಿಲ್ಲದಿದ್ದರೆ ನಿಮ್ಮ ಜೀವನವು ಈ ಹೊತ್ತಿಗೆ ಘೋರ ಸಂಕಷ್ಟದಲ್ಲಿರುತ್ತಿತ್ತು. ಈ ಹಿಂದೆ ಬಂದ ಪ್ರತಿಯೊಂದು ಅಪಾಯ ಮತ್ತು ವಿಘ್ನಗಳಿಂದ ನಿಮ್ಮನ್ನು ರಕ್ಷಿಸಿದವರು ಅವರೇ. ಈಗ ಅವರು ನಿಮ್ಮ ಸಕಲ ದುಃಖಗಳನ್ನು ಮರೆಸಿ ನಿಮಗೆ ಸಂತಸ ನೀಡಲು ಸಜ್ಜಾಗಿದ್ದಾರೆ. ನಿಮ್ಮ ಬೆಳವಣಿಗೆಯನ್ನು ಕಂಡು ಸಹಿಸಿಕೊಳ್ಳಲಾಗದ ಹೊಟ್ಟೆಕಿಚ್ಚಿನ ಮನುಷ್ಯರು ನಿಮ್ಮ ಸುತ್ತಲೇ ನೆಲೆಸಿದ್ದಾರೆ.
ನೀವು ಯಶಸ್ಸನ್ನು ಪಡೆಯುತ್ತಿರುವುದು ಅವರಿಗೆ ಅರಗಿಸಿಕೊಳ್ಳಲಾಗದ ವಿಷಯವಾಗಿದೆ. ವಿವಿಧ ರೀತಿಯ ಕುತಂತ್ರಗಳ ಮೂಲಕ ನಿಮ್ಮ ಜೀವನವನ್ನು ಹಾಳುಮಾಡಲು ಅವರು ನಿರಂತರವಾಗಿ ಪ್ರಯತ್ನಿಸುತ್ತಿದ್ದಾರೆ. ಆದರೆ ಈ ದೇವತೆಗಳ ಆಶೀರ್ವಾದವಿರುವ ಕನ್ಯಾ ರಾಶಿಯ ವ್ಯಕ್ತಿಗೆ ಯಾರೂ ಕೂಡ ಏನು ಮಾಡಲು ಅಸಾಧ್ಯ. ಈ ಯುಗಾದಿಯಿಂದ ಪ್ರಾರಂಭವಾಗುವ ಈ ಹೊಸ ವರ್ಷವು ಕನ್ಯಾ ರಾಶಿಯವರಿಗೆ ಅತ್ಯಂತ ಅದೃಷ್ಟದ ದಿನಗಳನ್ನು ಹೊತ್ತು ತಂದಿದೆ. ದೇವತೆಗಳ ಅಪಾರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರ ಪವಾಡ ಸಂಭವಿಸಲಿದೆ. ಆದಾಗ್ಯೂ ಈ 48 ದಿನಗಳ ಅವಧಿಯಲ್ಲಿ ನೀವು ಬಹಳ ಜಾಗರೂಕತೆಯಿಂದ ಇರಬೇಕು, ಏಕೆಂದರೆ ನಿಮ್ಮ ಬೆನ್ನ ಹಿಂದೆ ನಿಂತು ಹಳ್ಳ ತೋಡುವ ವೈರಿಗಳಿದ್ದಾರೆ. ನಿಮ್ಮ ಸತ್ಕರ್ಮಗಳನ್ನು ಹಾಳು ಮಾಡಲು ಅವರು ಹವಣಿಸುತ್ತಿದ್ದಾರೆ. ಆ ಶತ್ರುಗಳು ಯಾರು? ಅವರ ಹೆಸರುಗಳೇನು? ಅವರು ಎಲ್ಲಿ ವಾಸಿಸುತ್ತಿದ್ದಾರೆ? ಅವರು ನಿಮ್ಮ ಮೇಲೆ ದ್ವೇಷ ಸಾಧಿಸಲು ಕಾರಣವೇನು? ಈ ವಿಷಯಗಳು ನಿಮಗೆ ತಿಳಿದಿಲ್ಲದಿದ್ದರೂ ಚಿಂತೆ ಬೇಡ, ನಾವೀಗ ನಿಮ್ಮ ಶತ್ರುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇವೆ. ಆದ್ದರಿಂದ ಈ ವಿವರಗಳನ್ನು ಅರ್ಧಕ್ಕೆ ಬಿಡಬೇಡಿ. ಈ ರಾಶಿಯ ಜನರು ನಿರ್ದಿಷ್ಟವಾಗಿ ಒಂದು ವಿಷಯದ ಬಗ್ಗೆ ಗಮನಹರಿಸಬೇಕು. ನಿಮ್ಮ ಶತ್ರುವು ನಿಮ್ಮನ್ನು ನಿರಂತರವಾಗಿ ಗಮನಿಸುತ್ತಾ ಸಂಚು ಹೂಡುತ್ತಿದ್ದಾನೆ. ಅವನು ನಿಮ್ಮನ್ನು ನೋಯಿಸಲು ಹೊಂಚು ಹಾಕುತ್ತಿದ್ದಾನೆ. ಆದರೆ ನಾಗದೇವತೆಗಳ ಕರುಣೆ ನಿಮ್ಮ ಮೇಲಿರುವುದರಿಂದ ನೀವು ಇನ್ನೂ ಸುರಕ್ಷಿತವಾಗಿದ್ದೀರಿ. ಆ ದೈವೀ ಶಕ್ತಿಗಳು ನಿಮ್ಮ ರಕ್ಷಣೆಗಾಗಿ ದಿನಾಲೂ ನಿಮ್ಮ ಮನೆಗೆ ಬರುತ್ತಿವೆ ಎಂಬುದು ಸತ್ಯ. ನೀವು ಎದುರಿಸುವ ಯಾವುದೇ ಸಂಕಟದಲ್ಲೂ ಆ ಇಬ್ಬರು ದೇವತೆಗಳು ನಿಮ್ಮನ್ನು ಕಾಪಾಡಲು ಓಡಿಬರುತ್ತಾರೆ. ಅವರ ಬೆಂಬಲ ಮತ್ತು ರಕ್ಷಣಾ ಕವಚ ನಿಮ್ಮ ಸುತ್ತಲೂ ಇಲ್ಲದಿದ್ದರೆ ನಿಮ್ಮ ಜೀವನವು ಈ ಹೊತ್ತಿಗೆ ಅತಂತ್ರವಾಗುತ್ತಿತ್ತು. ನಿಮ್ಮ ಶತ್ರು ತನ್ನ ಅಪಾಯಕಾರಿ ಆಲೋಚನೆಗಳಿಂದ ನಿಮ್ಮನ್ನು ಕಾಡುತ್ತಿದ್ದನು. ಆದರೆ ಅದನ್ನು ತಡೆದಿರುವುದು ಕೇವಲ ಆ ದೇವರುಗಳ ಆಶೀರ್ವಾದ ಮಾತ್ರ. ಆ ಇಬ್ಬರೂ ದೇವರುಗಳು ಯಾರು? ಕಳೆದ 4 ವರ್ಷಗಳಿಂದ ಅವರು ನಿಮ್ಮನ್ನು ಏಕೆ ರಕ್ಷಿಸುತ್ತಿದ್ದಾರೆ? ಅವರು ಯಾವಾಗಲೂ ನಿಮ್ಮೊಂದಿಗೆ ಇದ್ದು ನಿಮ್ಮನ್ನು ಕಾಯುತ್ತಿರುವುದಕ್ಕೆ ಕಾರಣವೇನು? ಇಂತಹ ರಹಸ್ಯಗಳು ನಮಗೆ ದಿನಾಲೂ ತಿಳಿಯುವುದಿಲ್ಲ. ಹಾಗಾಗಿ ಈ ಮಾಹಿತಿಯನ್ನು ಪೂರ್ಣವಾಗಿ ಅರಿಯಿರಿ. ಈ ಮಾಹಿತಿಯನ್ನು ಇಷ್ಟಪಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ಪ್ರತಿಯೊಂದು ಅಪಾಯದಿಂದ ನಮ್ಮನ್ನು ರಕ್ಷಿಸುತ್ತಿರುವ ಪರಮಾತ್ಮನಿಗೆ ಕೃತಜ್ಞತೆ ಸಲ್ಲಿಸಿ. ಕಳೆದ 4 ವರ್ಷಗಳಿಂದ ನಿಮ್ಮ ಪ್ರಾಣವನ್ನು ಉಳಿಸಿದ ನಂತರ ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಮನೆಯಲ್ಲಿ ದೊಡ್ಡ ಬದಲಾವಣೆಗಳನ್ನು ತರಲಿರುವ ಆ ಇಬ್ಬರು ದೇವತೆಗಳು ಯಾರು ಎಂದು ಈಗ ನೋಡೋಣ. ಮುಂದಿನ 48 ಗಂಟೆಗಳ ಅವಧಿಯಲ್ಲಿ ಆ ದೇವರುಗಳು ನಿಮಗೆ ಯಾವ ಅಮೂಲ್ಯ ಉಡುಗೊರೆಯನ್ನು ನೀಡಲಿದ್ದಾರೆ ಎಂಬುದು ನಿಮಗೆ ತಿಳಿದಿದೆಯೇ? ನಿಮ್ಮ ಕಲ್ಪನೆಗೂ ಮೀರಿದ ಅಪಾರ ಸಂತೋಷವನ್ನು ಅವರು ನಿಮ್ಮ ಬದುಕಿಗೆ ತರಲು ಸಜ್ಜಾಗಿದ್ದಾರೆ. ಹೌದು, ಈ ದೇವತೆಗಳ ಬಲದಿಂದ ನಿಮಗೆ ಒಂದು ಅನಿರೀಕ್ಷಿತ ಒಳ್ಳೆಯ ಸುದ್ದಿ ಸಿಗಲಿದೆ. ಆ ಸುದ್ದಿ ನಿಮ್ಮ ಜೀವನವನ್ನೇ ಬದಲಿಸಬಲ್ಲದು. ಅಂದರೆ ನೀವು ಬಹುತೇಕ ಆಸ್ತಿ ಅಥವಾ ರಿಯಲ್ ಎಸ್ಟೇಟ್ ಲಾಭವನ್ನು ಪಡೆಯುವ ಸಾಧ್ಯತೆಯಿದೆ. ಈಗ ನಿಮ್ಮ ಸಂತೋಷಕ್ಕೆ ಪಾರವೇ ಇರುವುದಿಲ್ಲ. ನೀವು ಹಲವು ವರ್ಷಗಳಿಂದ ಕಾಯುತ್ತಿದ್ದ ಕನಸು ಈ 48 ದಿನಗಳಲ್ಲಿ ನನಸಾಗಲಿದೆ. ನೀವು ಅದ್ಭುತ ಸಾಧನೆಗಳನ್ನು ಮತ್ತು ಅಗಾಧ ಯಶಸ್ಸನ್ನು ಪಡೆಯುವುದು ಖಚಿತ. ಆದರೆ ಇಲ್ಲೊಂದು ವಿಷಾದನೀಯ ಸಂಗತಿಯಿದೆ. ಈ ದೇವರುಗಳು ಯಾವಾಗಲೂ ನಿಮ್ಮೊಂದಿಗಿದ್ದು ನಿಮ್ಮನ್ನು ವೈರಿಗಳಿಂದ ರಕ್ಷಿಸುತ್ತಿದ್ದರೂ ನಿಮಗೆ ಅವರ ಬಗ್ಗೆ ಅರಿವಿಲ್ಲ. ಅವರು ನಿಮ್ಮ ಸುತ್ತಲೇ ಇದ್ದರೂ ನೀವು ಅವರನ್ನು ಗುರುತಿಸಲು ವಿಫಲರಾಗುತ್ತಿದ್ದೀರಿ. ಇದಲ್ಲದೆ ನೀವು ತಿಳಿಯದೆಯೇ ಕೆಲವು ತಪ್ಪುಗಳನ್ನು ಮಾಡುತ್ತಿದ್ದೀರಿ. ಇದು ಆ ಶಕ್ತಿಗಳಿಗೆ ಇಷ್ಟವಾಗುತ್ತಿಲ್ಲ. ಕಾಲ ಮಿಂಚುವ ಮೊದಲು ಕನ್ಯಾ ರಾಶಿಯವರು ಜಾಗೃತರಾಗಬೇಕು. ನೀವು ಮಾಡುತ್ತಿರುವ ತಪ್ಪುಗಳನ್ನು ತಿದ್ದುಕೊಳ್ಳದಿದ್ದರೆ ಆ ದೇವರುಗಳು ನಿಮ್ಮ ಮೇಲೆ ಮುನಿಸಿಕೊಳ್ಳುವ ಸಾಧ್ಯತೆಯಿದೆ. ಆ ಶಕ್ತಿಗಳು ಇದ್ದಕ್ಕಿದ್ದಂತೆ ನಿಮ್ಮ ಮೇಲೆ ಕೋಪಗೊಂಡು ಮನೆಯನ್ನು ತೊರೆದರೆ ನಿಮ್ಮ ಜೀವನವು ಅಸ್ತವ್ಯಸ್ತವಾಗುತ್ತದೆ. ಆಗ ನಿಮ್ಮ ಶತ್ರುಗಳು ಸಂಭ್ರಮಿಸುತ್ತಾರೆ. ಯಾಕೆಂದರೆ ಆ ದೈವೀ ಶಕ್ತಿಗಳು ಕೋಪದಿಂದ ನಿಮ್ಮ ಮನೆಯನ್ನು ಬಿಟ್ಟಾಗ ಶತ್ರುಗಳು ಮತ್ತೆ ನಿಮ್ಮ ಮೇಲೆ ತಮ್ಮ ಪ್ರಭಾವ ತೋರಿಸಲು ಶುರುಮಾಡುತ್ತಾರೆ. ಅದಕ್ಕಾಗಿಯೇ ನೀವು ಈಗಲೇ ಎಚ್ಚೆತ್ತುಕೊಳ್ಳಬೇಕು. ನಿಮ್ಮನ್ನು ಪ್ರತಿಕ್ಷಣವೂ ಕಾಪಾಡುತ್ತಿರುವ ಆ ಇಬ್ಬರು ದೇವರುಗಳು ಬೇರೆ ಯಾರೂ ಅಲ್ಲ, ಅವರು ನಾಗದೇವತೆಗಳು. ಆ ನಾಗದೇವತೆಗಳು ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ರಕ್ಷಕನಂತೆ ಇದ್ದಾರೆ. ಅವರು ಸದಾ ನಿಮ್ಮೊಂದಿಗೆ ಇರಬೇಕೆಂದು ನೀವು ಬಯಸುವುದಾದರೆ ನೀವು ಮಾಡುತ್ತಿರುವ ಈ 2 ತಪ್ಪುಗಳನ್ನು ತಕ್ಷಣ ನಿಲ್ಲಿಸಿ. ಮೊದಲನೆಯದಾಗಿ, ನೀವು ಎಲ್ಲಾದರೂ ಹಾವನ್ನು ಕಂಡರೆ ಅದನ್ನು ತಪ್ಪಾಗಿಯೂ ಕೊಲ್ಲಬೇಡಿ. ಸಾಧ್ಯವಾದರೆ ಅದಕ್ಕೆ ಯಾವುದೇ ತೊಂದರೆ ನೀಡದೆ ಸುರಕ್ಷಿತವಾಗಿ ಹೋಗಲು ದಾರಿ ಮಾಡಿಕೊಡಿ. ಹಾವನ್ನು ಕೊಲ್ಲುವುದು ನಾಗದೇವತೆಗಳ ತೀವ್ರ ಕೋಪಕ್ಕೆ ಕಾರಣವಾಗುತ್ತದೆ. ಎರಡನೆಯದಾಗಿ, ನಾಗದೇವತೆಗಳಿಗೆ ಹಾಲು ಅರ್ಪಿಸುವ ಕಾಯಕವನ್ನು ಮರೆಯಬೇಡಿ. ಪ್ರತಿ ತಿಂಗಳ ಹುಣ್ಣಿಮೆಯ ದಿನದಂದು ನಾಗದೇವಸ್ಥಾನಕ್ಕೆ ಭೇಟಿ ನೀಡಿ ಭಕ್ತಿಯಿಂದ ಕ್ಷೀರಾಭಿಷೇಕ ಮಾಡಿ. ಆಗ ಮಾತ್ರ ಅವರ ಕೃಪಾದೃಷ್ಟಿ ನಿಮ್ಮ ಮೇಲಿರುತ್ತದೆ. ಈಗ ನಿಮ್ಮ ಜೀವನದಲ್ಲಿ 3 ಲೋಕಗಳೇ ಬೆರಗಾಗುವಂತಹ ಐತಿಹಾಸಿಕ ಬದಲಾವಣೆಗಳು ಸಂಭವಿಸಲಿವೆ. ಸುಮಾರು 5 ವರ್ಷಗಳ ಸುದೀರ್ಘ ಅವಧಿಯ ನಂತರ ಶನಿ ಮಹಾತ್ಮನು ತನ್ನ ಚಲನೆಯನ್ನು ಬದಲಿಸುತ್ತಿದ್ದಾನೆ.
ಈವರೆಗೆ ನೀವು ಬದುಕಿನಲ್ಲಿ ಎಣಿಸಲಾರದಷ್ಟು ಕಷ್ಟಗಳನ್ನು ಅನುಭವಿಸಿದ್ದೀರಿ. ಶನಿಯ ಪ್ರಭಾವದಿಂದಾಗಿ ನಿಮ್ಮ ಜೀವನದಲ್ಲಿ 5 ಬೃಹತ್ ಬದಲಾವಣೆಗಳು ಬರಲಿವೆ. ಅದನ್ನು ಕಂಡು ನೀವು ಆಘಾತಕ್ಕೊಳಗಾಗುತ್ತೀರಿ. ಕಳೆದ ಕೆಲವು ವರ್ಷಗಳಿಂದ ಪ್ರತಿದಿನವೂ ನಿಮಗೆ ಒಂದು ಯುದ್ಧದಂತೆ ಭಾಸವಾಗುತ್ತಿತ್ತು ಅಲ್ವೇ? ದೇವರು ನನ್ನ ಕೂಗನ್ನು ಕೇಳುತ್ತಿಲ್ಲ, ಅವನು ನನ್ನನ್ನು ಪರೀಕ್ಷಿಸಲು ಇಷ್ಟೆಲ್ಲ ಕಷ್ಟ ನೀಡುತ್ತಿದ್ದಾನೆ ಎಂದು ನೀವು ಭಾವಿಸಿರಬಹುದು. ವರ್ಷಗಳಿಂದ ಕಾಡುತ್ತಿದ್ದ ಸಮಸ್ಯೆಗಳು ಬಗೆಹರಿಯುತ್ತಿರಲಿಲ್ಲ. ನಿಮಗೆ ಅತೀ ಅಗತ್ಯವಿದ್ದ ಸಮಯದಲ್ಲಿ ನಿಮ್ಮವರೇ ನಿಮಗೆ ದ್ರೋಹ ಮಾಡಿದ್ದರು. ನೀವು ಅತಿಯಾಗಿ ಪ್ರೀತಿಸಿದವರು ನಿಮ್ಮ ಹೃದಯವನ್ನು ಒಡೆದಿದ್ದರು. ನೀವು ಯಾರನ್ನು ನಂಬಿದ್ದಿರೋ ಅವರೇ ಬೆನ್ನು ತಿರುಗಿಸಿದ್ದರು. ಆದರೆ ಈಗ ನಿಮ್ಮ ಭರವಸೆಯ ಬಾಗಿಲು ತೆರೆಯುವ ಸಮಯ ಬಂದಿದೆ. ಎಲ್ಲಾ ಸಂಕಟಗಳು ಮುಕ್ತಾಯವಾಗಿದ್ದು ದುಃಖಗಳಿಗೆ ಶಾಶ್ವತವಾಗಿ ವಿದಾಯ ಹೇಳುವ ಕಾಲವಿದು. ಈ 5 ಪ್ರಮುಖ ಬದಲಾವಣೆಗಳು ನಿಮ್ಮ ಜೀವನವನ್ನು ಅನಿರೀಕ್ಷಿತ ಎತ್ತರಕ್ಕೆ ಕೊಂಡೊಯ್ಯುತ್ತವೆ. ನೀವು ಯಾವುದಕ್ಕೆ ಅರ್ಹರೋ ಮತ್ತು ಯಾವುದಕ್ಕಾಗಿ ರಕ್ತ ಸುರಿಸಿ ದುಡಿದಿದ್ದೀರೋ ಅದೆಲ್ಲವೂ ಈಗ ನಿಮಗೆ ಲಭಿಸುತ್ತದೆ. ಇಲ್ಲಿಯವರೆಗೆ ನಿಮ್ಮನ್ನು ಕಂಡು ಹಾಸ್ಯ ಮಾಡಿದವರು ಈಗ ನಿಮ್ಮ ಏಳಿಗೆಯನ್ನು ನೋಡಿ ಅಸೂಯೆಪಡುತ್ತಾರೆ. ಆದರೆ ಕನ್ಯಾ ರಾಶಿಯವರು ಒಂದು ವಿಷಯವನ್ನು ಗಂಭೀರವಾಗಿ ನೆನಪಿಡಿ. ನೀವು ಕಷ್ಟದಲ್ಲಿದ್ದಾಗ ಯಾರು ನಿಮ್ಮ ಜೊತೆಗಿರಲಿಲ್ಲವೋ ಅಂತಹವರು ನೀವು ಸುಖವಾಗಿರುವಾಗ ನಿಮ್ಮ ಬಳಿ ಬರಲು ಬಿಡಬೇಡಿ. ಕಷ್ಟದ ಸಮಯದಲ್ಲಿ ಜೊತೆಗಿದ್ದವರಿಗೆ ಮಾತ್ರ ಮೊದಲ ಆದ್ಯತೆ ನೀಡಿ. ನೀವು ಮಾಡುತ್ತಿರುವ ಕೆಲಸಗಳಲ್ಲಿ ಏನಾದರೂ ತಪ್ಪುಗಳಿವೆಯೇ ಎಂದು ಪರೀಕ್ಷಿಸಿಕೊಳ್ಳಿ. ನೀವು ತಪ್ಪು ಹಾದಿಯಲ್ಲಿ ನಡೆದರೆ ಅದರ ಫಲವನ್ನು ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ಧರ್ಮದ ಹಾದಿಯಲ್ಲೇ ನಡೆಯಿರಿ. ರಕ್ತ ಸಂಬಂಧಿಗಳು ಎನ್ನುವ ಕಾರಣಕ್ಕೆ ಎಲ್ಲರನ್ನೂ ಅಂಧವಾಗಿ ನಂಬಬೇಡಿ. ನಿಜವಾದ ಪ್ರೀತಿ, ವಿಶ್ವಾಸ ಮತ್ತು ಗೌರವ ಇರುವ ಕಡೆ ಮಾತ್ರ ನೈಜ ಬಂಧಗಳಿರುತ್ತವೆ. ಕಷ್ಟಕಾಲದಲ್ಲಿ ನಿಮ್ಮ ಕೈ ಹಿಡಿದವರೇ ನಿಮ್ಮ ನಿಜವಾದ ಹಿತೈಷಿಗಳು. ಮುಂಬರುವ ಕಾಲವು ನಿಮ್ಮ ಬದುಕಿನಲ್ಲಿ ತರಲಿರುವ ಬದಲಾವಣೆಗಳನ್ನು ಕೇಳಿದರೆ ನಿಮ್ಮ ಹೃದಯದ ಬಡಿತ ವೇಗವಾಗುತ್ತದೆ. ತ್ರಿಮೂರ್ತಿಗಳ ಅನುಗ್ರಹ ನಿಮ್ಮ ಮೇಲಿದೆ. ನೀವು ಸುರಿಸಿದ ಪ್ರತಿ ಹನಿ ಕಣ್ಣೀರಿಗೂ ಲೆಕ್ಕ ಒಪ್ಪಿಸಲು ಶನಿದೇವರು ಸಿದ್ಧರಾಗಿದ್ದಾರೆ. ನಿಮ್ಮ ಸಂಕಟಕ್ಕೆ ಕಾರಣರಾದವರಿಗೆ ಅವರು ತಕ್ಕ ಪಾಠ ಕಲಿಸುತ್ತಾರೆ. ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಿಸುವ ಘಟನೆಗಳು ಇನ್ನು ಮುಂದೆ ಜರುಗಲಿವೆ. ಆದ್ದರಿಂದ ಪ್ರತಿ ಹೆಜ್ಜೆಯನ್ನು ಜಾಗರೂಕತೆಯಿಂದ ಇಡಿ. ನಾನು ಮೊದಲೇ ಹೇಳಿದಂತೆ, ಒಂದು ಕಡೆ ಹಳೆಯ ತಪ್ಪುಗಳಿಂದ ಕೆಲವು ಬಿಕ್ಕಟ್ಟು ಎದುರಾಗಬಹುದು, ಆದರೆ ಇನ್ನೊಂದು ಕಡೆ ಅಪಾರವಾದ ಸಂತೋಷವು ನಿಮ್ಮ ಬಾಗಿಲು ತಟ್ಟಲಿದೆ. ಎಂತಹ ಸಂಭ್ರಮವೆಂದರೆ ನೀವೇ ಖುಷಿಯಿಂದ ಎಲ್ಲರಿಗೂ ಸಿಹಿ ಹಂಚುತ್ತೀರಿ. ಕನ್ಯಾ ರಾಶಿಯವರು ಅತಿಯಾದ ಭಾವನೆಗಳಿಗೆ ಒಳಗಾಗಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಹೆಚ್ಚು. ಅನಗತ್ಯ ವಿಷಯಗಳಿಗೆ ಹಣವನ್ನು ವ್ಯಯಿಸಿ ನಷ್ಟ ಅನುಭವಿಸುತ್ತೀರಿ. ನಂಬಿದವರಿಂದ ಮೋಸ ಹೋದರೂ ನೀವು ಇನ್ನೂ ಬದಲಾಗಿಲ್ಲ. ಈಗಲೂ ಅದೇ ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದೀರಿ. ಭವಿಷ್ಯದಲ್ಲಿ ಸಂಕಷ್ಟಕ್ಕೆ ಸಿಲುಕದಿರಲು ಇಂದಿನಿಂದಲೇ ಶಾಂತವಾಗಿ ಯೋಚಿಸಿ ವರ್ತಿಸಿ. ಭಾವನೆಗಳ ಆಧಾರದ ಮೇಲೆ ತೆಗೆದುಕೊಳ್ಳುವ ತೀರ್ಮಾನಗಳು ಯಾವಾಗಲೂ ತಪ್ಪಾಗುತ್ತವೆ. ಆರ್ಥಿಕ ವಿಷಯಗಳಲ್ಲಿ ಯಾರನ್ನೂ ಅಂಧವಾಗಿ ನಂಬಬೇಡಿ. ಎಷ್ಟೇ ಆಪ್ತರಾಗಿದ್ದರೂ ನೀವು ನೀಡುವ ಹಣ ಮರಳಿ ಬರುತ್ತದೆ ಎಂಬ ಭರವಸೆ ಇರುವುದಿಲ್ಲ. ಈ ಸಮಯದಲ್ಲಿ ನೀವು ನಿಮ್ಮ ಸ್ವಂತ ಶಕ್ತಿಯ ಮೇಲೆ ನಿಂತು ಕೆಲಸ ಮಾಡಬೇಕು. ಯಾರನ್ನೂ ಅವಲಂಬಿಸಬೇಡಿ, ಯಾಕೆಂದರೆ ಬರುವ ಸುವರ್ಣ ಅವಕಾಶಗಳು ಬಹಳ ಮೌಲ್ಯಯುತವಾಗಿವೆ. ಬೇರೆಯವರನ್ನು ನಂಬಿದರೆ ಈ ಅವಕಾಶಗಳು ಕೈತಪ್ಪಬಹುದು. ಈಗ ಗ್ರಹಗತಿಗಳು ನಿಮ್ಮ ಪರವಾಗಿವೆ. ಆದ್ದರಿಂದ ಯಾರೋ ಬಂದು ನಿಮಗೆ ಸಹಾಯ ಮಾಡುತ್ತಾರೆ ಎಂದು ಕಾಯಬೇಡಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಮತ್ತು ನಿಮ್ಮ ಬದುಕನ್ನು ಸ್ವರ್ಗಕ್ಕಿಂತ ಸುಂದರವಾಗಿ ರೂಪಿಸಿಕೊಳ್ಳಲು ಕಠಿಣ ಶ್ರಮಪಡಿ. ಬದುಕಿನಲ್ಲಿ ಕೆಲವೊಮ್ಮೆ ಒಬ್ಬಂಟಿಯಾಗಿ ನಡೆಯಬೇಕಾದ ಅನಿವಾರ್ಯತೆಯಿರುತ್ತದೆ. ನೀವು ಧೈರ್ಯದಿಂದ ಮುನ್ನುಗ್ಗಿದರೆ ಮಾರ್ಗವು ತಾನಾಗಿಯೇ ಕಾಣಿಸುತ್ತದೆ. ಈ ಸಮಯವು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಅಭಿವೃದ್ಧಿ ತರಲಿದೆ. ಗ್ರಹಗಳ ಚಲನೆಯನ್ನು ಗಮನಿಸಿದರೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ನಿಮ್ಮ ಹಣಕಾಸಿನ ವ್ಯವಹಾರಗಳನ್ನು ನೀವೇ ಸ್ವತಃ ನಿರ್ವಹಿಸಿ. ನಿಮ್ಮ ಗುಟ್ಟುಗಳನ್ನು ಯಾರಿಗೂ ಬಿಟ್ಟುಕೊಡಬೇಡಿ. ಆಸ್ತಿಪಾಸ್ತಿ ವಿವರಗಳನ್ನು ಗೌಪ್ಯವಾಗಿಡಿ. ಇಲ್ಲದಿದ್ದರೆ ಮೋಸ ಹೋಗುವ ಸಾಧ್ಯತೆ ಇರುತ್ತದೆ. ನಿಮ್ಮ ಬದುಕಿನಲ್ಲಿ ಒಂದು ಸಂಕಷ್ಟ ದೂರವಾದರೆ ಮತ್ತೊಂದು ಸಮಸ್ಯೆ ನಿಮ್ಮನ್ನು ಕಾಡುತ್ತಿರಬಹುದು. ಆದರೆ ಕಷ್ಟದ ಕಾಲವೀಗ ಮುಗಿದಿದೆ. ನೀವು ಶೀಘ್ರದಲ್ಲೇ ಎಲ್ಲಾ ತೊಂದರೆಗಳಿಂದ ಮುಕ್ತರಾಗುತ್ತೀರಿ. ಈ ಮಾಹಿತಿಯು ನಿಮ್ಮ ಜೀವನದ ಒಂದು ಮಹತ್ವದ ತಿರುವು ಆಗಲಿದೆ. ಮುಂದಿನ 48 ದಿನಗಳು ನಿಮಗೆ ಶುಭ ತರಲಿವೆ. ಬದುಕಿನಲ್ಲಿ ಸಣ್ಣ ಬಿರುಗಾಳಿ ಬರಬಹುದು, ಆದರೆ ಆತಂಕ ಪಡಬೇಡಿ. ನಿಮ್ಮ ಸುತ್ತಲಿರುವ ಹತ್ತಿರದವರೇ ನಿಮ್ಮ ಶತ್ರುಗಳಾಗಿದ್ದು ನಿಮ್ಮ ನೆಮ್ಮದಿಯನ್ನು ಕದಡುತ್ತಿದ್ದಾರೆ. ಅವರು ನಿಮ್ಮ ಸಂತೋಷವನ್ನು ಕಂಡು ಸಹಿಸುತ್ತಿಲ್ಲ. ನೀವು ಜೀವನದಲ್ಲಿ ಬಹಳಷ್ಟು ನೋವುಗಳನ್ನು ನುಂಗಿಕೊಂಡಿದ್ದೀರಿ. ಸಮಾಜಕ್ಕೆ ಒಳ್ಳೆಯದನ್ನು ಮಾಡಲು ಹೋದಾಗ ಜನರು ನಿಮ್ಮನ್ನು ತಪ್ಪಾಗಿ ಭಾವಿಸಿದ್ದಾರೆ. ನಿಮ್ಮ ಹೃದಯದ ಆಳದಲ್ಲಿರುವ ವ್ಯಥೆಯನ್ನು ಯಾರೂ ಇದುವರೆಗೆ ಅರ್ಥಮಾಡಿಕೊಂಡಿಲ್ಲ. ನೀವು ಹೊರಗಡೆ ನಗುತ್ತಾ ಧೈರ್ಯವಂತರಂತೆ ಕಂಡರೂ ಒಳಗೆ ಬಹಳಷ್ಟು ಬಳಲುತ್ತಿದ್ದೀರಿ. ಆದರೆ ಆ ಪರಮಾತ್ಮನಿಗೆ ಎಲ್ಲವೂ ತಿಳಿದಿದೆ.
ನೀವು ಅತ್ಯಂತ ನಿರ್ಮಲ ಮನಸ್ಸಿನ ವ್ಯಕ್ತಿ. ಸಣ್ಣ ವಿಚಾರಗಳಿಗೂ ನೀವು ಸಂತೋಷಪಡುತ್ತೀರಿ. ನಿಮ್ಮ ಮುಗ್ಧತೆಯೇ ಇತರರಿಗೆ ಬಂಡವಾಳವಾಗಿದ್ದು ಜನರು ನಿಮ್ಮನ್ನು ಬಳಸಿಕೊಳ್ಳುತ್ತಿದ್ದಾರೆ. ಆದರೆ ಇನ್ನು ಮುಂದೆ ಇದಕ್ಕೆ ಅವಕಾಶ ನೀಡಬೇಡಿ. ಗ್ರಹಗಳ ಬದಲಾವಣೆಯಿಂದ ನಿಮ್ಮ ಅದೃಷ್ಟ 48 ದಿನಗಳಲ್ಲಿ ಬದಲಾಗಲಿದೆ. ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ಪವಾಡವೇ ಸಂಭವಿಸುತ್ತದೆ. ಈ ರಾಶಿಚಕ್ರದ ಜನರಿಗೆ ಈ ಸಮಯವು ನಿರ್ಣಾಯಕವಾಗಿದೆ. ನಿಮ್ಮನ್ನು ನಿಜವಾಗಿ ಪ್ರೀತಿಸುವವರು ಯಾರು ಮತ್ತು ನಟಿಸುವವರು ಯಾರು ಎಂಬ ಸತ್ಯ ಈಗ ಬಯಲಾಗುತ್ತದೆ. ನೀವು ಒಬ್ಬಂಟಿಯಲ್ಲ, ಬ್ರಹ್ಮಾಂಡದ ಸಕಲ ಶಕ್ತಿಗಳು ನಿಮ್ಮೊಂದಿಗಿವೆ. ಈ ಕುತಂತ್ರದ ಜಗತ್ತಿನಲ್ಲಿ ಇಲ್ಲ ಎಂದು ಹೇಳಲು ಕಲಿಯದಿದ್ದರೆ ಜನರು ನಿಮ್ಮ ಸಮಯ ಮತ್ತು ನಂಬಿಕೆಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಾರೆ. ಆದ್ದರಿಂದ ನಿಮ್ಮ ಮನಸ್ಸನ್ನು ಗಟ್ಟಿಗೊಳಿಸಿಕೊಳ್ಳಿ. ನಿಮ್ಮ ಮುಗ್ಧತೆಯ ಲಾಭವನ್ನು ಜನರು ಪಡೆಯದಂತೆ ತಡೆಯಲು ನೀವು ಬುಧವಾರದಂದು ಹಸಿರು ವಸ್ತುಗಳನ್ನು ದಾನ ಮಾಡಬೇಕು. ಬುಧವಾರದಂದು 5 ಕೆಜಿ ಹಸಿರು ಬಟಾಣಿಯನ್ನು ಹಸಿರು ಬಟ್ಟೆಯಲ್ಲಿ ಸುತ್ತಿ ದೇವಸ್ಥಾನಕ್ಕೆ ಅರ್ಪಿಸಿ. ಇದನ್ನು ಸತತ 5 ವಾರಗಳು ಮಾಡುವುದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ. ಬದುಕಿನಲ್ಲಿ ಐಷಾರಾಮಿ ಮತ್ತು ಸುಖ ಸೌಕರ್ಯಗಳನ್ನು ಪಡೆಯಲು ಉತ್ತಮ ಗುಣಮಟ್ಟದ ಕೈಗಡಿಯಾರ ಧರಿಸಿ ಮತ್ತು ಸುಗಂಧ ದ್ರವ್ಯ ಬಳಸಿ. ನಿಮ್ಮ 2 ಅಂಗೈಗಳನ್ನು ಒಟ್ಟಿಗೆ ಉಜ್ಜಿ ಮಸಾಜ್ ಮಾಡಿಕೊಳ್ಳುವುದರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ. ಈ ಪರಿಹಾರಗಳನ್ನು ಪೂರ್ಣ ನಂಬಿಕೆಯಿಂದ ಮಾಡಿದರೆ ದೇವಿ ಮತ್ತು ಶಿವನ ಅನುಗ್ರಹ ನಿಮಗೆ ಲಭಿಸುತ್ತದೆ. ಆರ್ಥಿಕ ಸಮಸ್ಯೆಗಳನ್ನು ನೀಗಿಸಲು ಮೊದಲ ಸೋಮವಾರ ಅಥವಾ ಶನಿವಾರದಂದು ಗೋಧಿ, ಕೇಸರಿ ಮತ್ತು ತುಳಸಿ ಎಲೆಗಳ ಮಿಶ್ರಣದಿಂದ ತಯಾರಿಸಿದ ಹಿಟ್ಟಿನ ಬ್ರೆಡ್ ಸೇವಿಸಿ. ಇದು ಲಕ್ಷ್ಮೀದೇವಿಯ ಪ್ರಸನ್ನತೆಗೆ ಕಾರಣವಾಗುತ್ತದೆ. ಶುಕ್ರವಾರದಂದು ಮಣ್ಣಿನ ಪಾತ್ರೆಯಲ್ಲಿ ಬೆಳ್ಳಿ ನಾಣ್ಯವನ್ನಿಟ್ಟು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಮನೆಯ ವಾಯುವ್ಯ ದಿಕ್ಕಿನಲ್ಲಿರಿಸಿ ಪೂಜೆ ಮಾಡಿ. ಇದು ನಿಮಗೆ ಧನಲಾಭ ತರುತ್ತದೆ. ಮುಂದಿನ 10 ದಿನಗಳ ಕಾಲ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಸಣ್ಣ ಅಜಾಗರೂಕತೆಯು ದೊಡ್ಡ ಸಂಕಷ್ಟಕ್ಕೆ ನಾಂದಿ ಹಾಡಬಹುದು. ಸೋಮಾರಿತನವನ್ನು ಬಿಟ್ಟು ಸಕ್ರಿಯರಾಗಿರಿ. ಇಂದೇ ಮಾಡಬೇಕಾದ ಕೆಲಸವನ್ನು ನಾಳೆಗೆ ಮುಂದೂಡಬೇಡಿ. ಜೀವನದ ಪ್ರತಿಕ್ಷಣವನ್ನು ಆನಂದಿಸಿ. ಇತರರ ಬಗ್ಗೆ ಕಟುವಾಗಿ ಮಾತನಾಡಬೇಡಿ. ಇದು ನಿಮ್ಮ ಗ್ರಹಬಲವನ್ನು ದುರ್ಬಲಗೊಳಿಸುತ್ತದೆ. ಪ್ರೀತಿಯಲ್ಲಿ ಯಶಸ್ಸು ಮತ್ತು ಕಳೆದುಹೋದ ಆತ್ಮವಿಶ್ವಾಸ ನಿಮಗೆ ಮರಳಿ ಸಿಗಲಿದೆ. ವ್ಯವಹಾರದಲ್ಲಿ ಅನಿರೀಕ್ಷಿತ ಏಳಿಗೆಯನ್ನು ನೀವು ಕಾಣುತ್ತೀರಿ. ಸಕಾರಾತ್ಮಕ ಬದಲಾವಣೆಗಳು ನಿಮ್ಮ ಬಾಗಿಲನ್ನು ತಟ್ಟುತ್ತಿವೆ. ಹಳೆಯ ಸಾಲಗಳು ವಸೂಲಾಗಲಿವೆ ಮತ್ತು ನಿಮ್ಮ ಆರ್ಥಿಕ ಭವಿಷ್ಯವೂ ಭದ್ರವಾಗಲಿದೆ. ನಿಮಗಾಗಿ ಹೊಸ ಮಾರ್ಗವನ್ನು ನಿರ್ಮಿಸಿಕೊಳ್ಳಿ. ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ.